ಅವನು ನಮ್ಮ ಮಧ್ಯದಲ್ಲಿದ್ದಾನೆ, ಅವನು ನಮ್ಮ ನಡುವೆ ಇದ್ದಾನೆ. ಹಲ್ಲೆಲೂಯ. ನಂಬಿಕೆ ಹುಟ್ಟಿಸುವವನು, ನಂಬಿಕೆಯನ್ನ ಪೂರೈಸುವಂತವನಾಗಿದ್ದಾನೆ ನಾವು ನಂಬಿರುವಂತ ದೇವರು. ಹಲ್ಲೆಲೂಯ. ಸರಿ, ಕರ್ತನ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥನೆ ಮಾಡುವಾಗ ಕರ್ತನ ನನ್ನೊಟ್ಟಿಗೆ ಮಾತಾಡಿದರ ಕುರಿತು ನೀನು ಮಾತಾಡಬೇಕಂತೇಳಿ ತಿಳಿಯಪಡಿಸಿದಂತ ಆ ದೈವ ಸಂದೇಶವನ್ನ ನಾವು ತೆಗೆದುಕೊಳ್ಳೋಣ. ಆದಿಕಾಂಡ 26ನೇ ಅಧ್ಯಾಯ, ಆದಿಕಾಂಡ 26ನೇ ಅಧ್ಯಾಯ ಅದರ 15ರಿಂದ 22 ವಚನಗಳನ್ನ ಓದಿ ಸಹಾಯ ಮಾಡ್ರಿ. ಅವನ ತಂದೆಯಾದ ಅಬ್ರಹಾಮನ ಸೇವಕರು, ಅವನ ತಂದೆಯಾದಂತ ಅಬ್ರಹಾಮನ ಸೇವಕರು ಅಬ್ರಹಾಮನ ಕಾಲದಲ್ಲಿ ತೋಡಿದಂತ ಬಾವಿಯನ್ನು ಫಿಲಿಷ್ಟಿಯರು ಮಣ್ಣು ಹಾಕಿ ಮುಚ್ಚಿದರು. ಈಗಿರಲಾಗಿ ಅಬಿಮೆಲೆಕನು ಈಸಾಕನಿಗೆ, ನೀನು ನಮಗಿಂತ ಬಹು ಬಲಿಷ್ಠನಾಗಿದ್ದಿ, ಆದುದರಿಂದ ನಮ್ಮ ಬಳಿಯಿಂದ ಹೊರಟು ಹೋಗಬೇಕೆಂದು ಹೇಳಲು ಈಸಾಕನು ಅಲ್ಲಿಂದ ಹೋಗಿ ಗೆರಾರ್ ತಗ್ಗಿನ ಬಯಲಿನಲ್ಲಿ ಬಿಡಾರ ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದನು. ಅಬ್ರಹಾಮನು ತೋಡಿಸಿದ ಬಾವಿಗಳನ್ನು ಅವನು ಸತ್ತ ಮೇಲೆ ಫಿಲಿಷ್ಟಿಯರು ಮುಚ್ಚಿ ಹಾಕಿದ್ದರಿಂದ ಈಸಾಕನು ಅವುಗಳನ್ನು ತಿರುಗಿ ತೆಗೆಸಿ ತಂದೆ ಇಟ್ಟಿದ ಹೆಸರುಗಳನ್ನೇ ಇಟ್ಟನು. ಈಸಾಕನ ಸೇವಕರು ತಗ್ಗಿನಲ್ಲಿ ಅಗೆಯುವಾಗ ಅವರಿಗೆ ಸೆಲೆ ನೀರಿನ ಬಾವಿಯು ಸಿಕ್ಕಿತು. ಗೆರಾರಿನ ದನ ಕಾಯುವವರು ಬಂದು ಆ ನೀರು ತಮ್ಮದು ಎಂದು ಹೇಳಿ ಈಸಾಕನ ದನ ಕಾಯುವವರ ಸಂಗಡ ಜಗಳವಾಡಿದ್ದರಿಂದ ಈಸಾಕನ ಆ ಬಾವಿಗೆ ಏಸೆಕ್ ಎಂದು ಹೆಸರಿಟ್ಟನು. ತರುವಾಯ ಅವನ ಜನರು ಬೇರೊಂದು ಬಾವಿಯನ್ನು ತೋಡಿದಾಗ ಆ ದೇಶದವರು ಅದಕ್ಕಾಗಿ ಜಗಳವಾಡಿದ್ದರಿಂದ ಅವನು ಅದಕ್ಕೆ ಸಿಟ್ನಾ ಎಂದು ಹೆಸರಿಟ್ಟನು. ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗಿಸಿದಾಗ ಅದರ ವಿಷಯದಲ್ಲಿ ಯಾರು ಜಗಳವಾಡದೆ ಹೋದುದರಿಂದ ಅವನು, ಈಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದ್ದಾನಾದ್ದರಿಂದ ಅಭಿವೃದ್ಧಿಯಾಗುವೆವೆಂದು ಹೇಳಿ, ಈಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದ್ದನಾದ್ದರಿಂದ ಅಭಿವೃದ್ಧಿಯಾಗುವೆವು. ಈಗ ನಾವು ನಾಶವಲ್ಲ, ಈಗ ನಾವು ಅಭಿವೃದ್ಧಿ ಹೊಂದುವೆವು ಅಥವಾ ಅಭಿವೃದ್ಧಿಯಾಗುವೆವು ಎಂದು ಹೇಳಿ ಅದಕ್ಕೆ ರೆಹಬೋತ್ ಎಂದು ಹೆಸರಿಟ್ಟನು. ಹಲ್ಲೆಲೂಯ. ಒಂದೇ ಒಂದು ಸೆಕೆಂಡ್ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಸೈನ್ಯಗಳ ಒಡೆಯನೇ, ಆಲೋಚನೆಗಳ ಕರ್ತನೆ, ನೀವು ಪ್ರಕಟವಾಗ್ರಿ. ಬಾಯಿಗೆ ಬಾಯಾಗಿದ್ದು ದೇವರಿದು ನನ್ನ ಬಾಯ ಆಗಿ ಅಲ್ಲ, ನಿಮ್ಮ ಬಾಯ ಆಗಿ ಮಾರ್ಪಟ್ಟು ನನ್ನ ಮಾತುಗಳಲ್ಲ ನಿಮ್ಮ ಮಾತುಗಳಾಗಿ ಹೊರಡಲಿ. ನೀವು ಪ್ರತಿಯೊಬ್ಬೊಬ್ಬರ ಸಂಗಡ ಮಾತಾಡಿ ನಡೆಸಿ ಅವರುಗಳಿಗೆ ಬೇಕಾದ ಅವಶ್ಯಕತೆಗಳನ್ನ ಅವರವರಿಗೆ ಬೇಕಾಗಿರೋದನ್ನ ಒದಗಿಸಿಕೊಟ್ಟು ನಡೆಸ್ರಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಹಲ್ಲೆಲೂಯ. ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತು, ನಾವು ಆರಾಧಿಸುವಂತ ದೇವರು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು, ಇವತ್ತು ನಮ್ಮ ದೇವರು. ಹಲ್ಲೆಲೂಯ. ಸಂತೋಷನೇ ಇಲ್ಲ. ಹಲ್ಲೆಲೂಯ. ಮತ್ತೊಂದ್ಸಾರಿ ಹೇಳ್ತೀನಿ ಕೇಳ್ರಿ. ನಾವು ಆರಾಧಿಸುವಂತ ದೇವರು, ನಾವು ಕೈಗೊಂಡು ನಡೀತಾ ಇರುವಂತ ದೇವರು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು. ಇವತ್ತು ಆ ದೇವರು ನನ್ನ ದೇವರು. ಹೇಳ್ರಿ, ಈ ದೇವರು ನನ್ನ ದೇವರು ಇವತ್ತಿಗೂ ಜೀವಂತವಾಗಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ನಮ್ಮ ದೇವರಾಗಿದ್ದಾನೆ. ಆಗಿನ ಕಾಲದಲ್ಲಿ ದೇವರು ಕೃಪೆ ಮಾಡುವಂತ ಸ್ಥಳದಲ್ಲಿ ನಿಲ್ಲಲ್ಪಟ್ಟಂತ ಮನುಷ್ಯನ ಕುಟುಂಬ ದೇವರ ಪ್ರೇರಿತವುಳ್ಳವರಾಗಿ ಒಂದು ಜಾಗದಲ್ಲಿ ನೀರಿಗಾಗಿ ಬಾವಿಯನ್ನ ಅಗಿಸುವಾಗ ಆ ಸ್ಥಳದಲ್ಲಿ ಆ ಜಾಗದಲ್ಲಿ ದೇವರು ಅನುಮತಿ ಕೊಟ್ಟು ದೇವರು ಕೃಪೆ ಮಾಡಿದ್ರೆ ಆ ಸ್ಥಳದಲ್ಲಿ ಅವರಿಗೆ ನೀರು ಸಿಗ್ತಾ ಇತ್ತು. ದೇವರು ಯಾರಿಗೆ ಹೊಳಿಯದೆ ಕೃಪೆ ಮಾಡದೆ
ದೇವರು ಕಟ್ಟಲೆ ಕೊಡದೇ ಇರುವಂತ ಸ್ಥಳದಲ್ಲಿ ಯಾರೇ ಆಗಲಿ ಬಾವಿಯಲ್ಲ ಅವ್ರು ಏನ್ ಮಾಡಿದ್ರು ಕೂಡ ನೀರು ಸಿಗ್ತಾ ಇರಲಿಲ್ಲ. ಹಲ್ಲೆಲೂಯ. ಅದರ ದೈವ ಕೃಪೆಯಿಂದ, ದೈವ ಮಹಿಮೆಯಿಂದ ಅಬ್ರಹಾಂ, ಈಸಾಕ್, ಯಾಕೋಬರು ಎಲ್ಲೆಲ್ಲ ಹೋಗ್ತಾ ಇದ್ರೋ, ಅಥವಾ ಅಬ್ರಹಾಮನು ಎಲ್ಲೆಲ್ಲ ಹೋಗ್ತಾ ಇದ್ನೋ, ಎಲ್ಲೆಲ್ಲ ಗುಡಾರವನ್ನು ಹಾಕೊಳ್ತಾ ಇದ್ನೋ, ಎಲ್ಲೆಲ್ಲ ಗುಡಾರ ಹಾಕಿಕೊಂಡು ಯಾವ ಯಾವ ದೇಶಗಳಲ್ಲಿ ಅವನು ವಾಸ ಮಾಡ್ತಾ ಇದ್ನೋ ಆ ಜಾಗಗಳಲ್ಲಿ ಅದು ಎಂಥ ಭಾರವಾಗಿರಲಿ, ಅವನು ದೇವರ ಹೆಸರಿನಲ್ಲಿ ಅವನಿಗಾಗಿ ನನಗೆ ನೀರಿನ ಬಾವಿ ಬೇಕೆಂಬುದಾಗಿ ಹೇಳಿ ತೀರ್ಮಾನ ಮಾಡಿ ಎಲ್ಲೆಲ್ಲ ಯಾವ ದೇಶದಲ್ಲೆಲ್ಲ ಇವನು ಬಾವಿಯನ್ನು ಅಗಿತಾ ಇದ್ನೋ, ದೇವರು ಕೃಪೆ ಮಾಡಿ ಆ ಸ್ಥಳಗಳಲ್ಲಿ ಅವನಿಗೆ ದೇವರು ನೀರನ್ನು ಒದಗಿಸ್ತಾ ಇದ್ದ. ಪ್ರೈಸ್ ದಿ ಲಾರ್ಡ್. ಇವತ್ತಿಗೂ ಕೂಡ ಈ ಕುಮಟಾ, ಕಾರವಾರ ಆ ಪ್ರಾಂತದ ಕಡೆಗೆ ನೀವು ಹೋಗುವಾಗ ಅಲ್ಲಿ ಸುಮಾರು ಒಬ್ಬೊಬ್ಬರಿಗೆ 10 ಸೆಂಟು, 15 ಸೆಂಟು, 20 ಸೆಂಟು, 1 ಎಕರೆ, ಅರ್ಧ ಎಕರೆ, 3/4 ಎಕರೆ ಈ ರೀತಿ ಜಾಗ ಇರ್ತದೆ. ಹಲ್ಲೆಲೂಯಾ. ಈ ರೀತಿ ಜಾಗ ಇರುವಂತ ಆ ಜಾಗದ ಓನರ್ ಆ ಜಾಗದಲ್ಲಿ ಬಾವಿ ಇದ್ರೆ ಅವರೇ ಶ್ರೀಮಂತರು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಇವತ್ತಿಗೂ ಕೂಡ ನಾವು ಕಳೆದ ವಾರದಲ್ಲಿ ಆ ಸ್ಥಳಗಳಿಗೆ ನಾವು ಹೋಗಿ ಬಂದ್ವಿ. ಎಲ್ಲೆಲ್ಲ ಈ ಜಾಗ ಇರುವಂತ ಸ್ಥಳದಲ್ಲಿ ಒಂದೊಂದು ಬಾವಿ ಇರ್ತದೆ. ಇವತ್ತು ಕೂಡ ನೀವು ಆ ಜಾಗವನ್ನ ಖರೀದಿ ಮಾಡಬೇಕಾದ್ರೆ, ಕ್ರಯಕ್ಕೆ ತಗೊಳ್ಬೇಕಾದ್ರೆ ಅಲ್ಲಿ ಅಡಿಕೆ ಮರ ಹಾಕಿದ್ರೆ ಎಷ್ಟು ಅಡಿಕೆ ಮರ ಇದೆ ಅಂತ ಲೆಕ್ಕ ಹಾಕ್ತಾರೆ. ತೆಂಗಿನಕಾಯಿ ಮರ ಹಾಕಿದ್ರೆ ಎಷ್ಟು ತೆಂಗಿನಕಾಯಿ ಮರಗಳಿವೆ ಅಂತೇಳಿ ಲೆಕ್ಕ ಹಾಕ್ತಾರೆ. ತೆಂಗಿನಕಾಯಿ ಮರ ಒಂದೊಂದು ಮರಕ್ಕೆ ಒಂದೊಂದು ಬೆಲೆ, ಅಡಿಕೆ ಮರಕ್ಕೆ ಒಂದೊಂದು ಮರಕ್ಕೆ ಒಂದೊಂದು ಬೆಲೆ. ಇದೆಲ್ಲ ಇದ್ದು ಬಾವಿನೂ ಇತ್ತು ಅಂದ್ರೆ ಬಾವಿಗೂ ಲೆಕ್ಕ ಹಾಕ್ತಾರೆ ದುಡ್ಡು. ಬಾವಿಗೂ ದುಡ್ಡು, ಮರಗಳಿಗೂ ದುಡ್ಡು, ಆ ಸ್ಥಳಕ್ಕೂ ದುಡ್ಡು, ಎಲ್ಲ ಸೇರಿ ಒಂದು ಅಮೌಂಟ್ ಫಿಕ್ಸ್ ಮಾಡ್ತಾರೆ. ಎಲ್ಲ ಇದ್ದು ಬಾವಿ ಇಲ್ಲ ಅಂದ್ರೆ ಆ ಜಾಗ ಯಾರು ತಗೊಳ್ಳಲ್ಲ. ಹಲ್ಲೆಲೂಯಾ. ಅಡಿಕೆ ಮರ ಇದು, ತೆಂಗಿನ ಮರ ಇದು, ಸಮೃದ್ಧಿ ಫಲ ಕೊಡುವಂತ ಎಲ್ಲ ಮರಗಳಿದ್ದರೂ ಕೂಡ ಆ ಸ್ಥಳದಲ್ಲಿ, ಆ ಜಾಗದಲ್ಲಿ ಬಾವಿ ಇಲ್ಲ ಅಂದ್ರೆ ಆ ಜಾಗಕ್ಕೆ ಬೆಲೆ ಇಲ್ಲ. ಆ ಜಾಗ ಸಾಮಾನ್ಯವಾಗಿ ಯಾರು ಖರೀದಿ ಮಾಡಲ್ಲ, ಬೆಲೆ ಕೊಟ್ಟು ತೆಗೆದುಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಯಾವ ಜಾಗದಲ್ಲಿ ಬಾವಿ ಇರ್ತದೋ ಆ ಸ್ಥಳಕ್ಕೆ ತುಂಬಾ ರೇಟು. ಮನೆ ಹೋದಾಗ ಮಾರಕ್ ಫಸ್ಟ್ ಹೇಳಿದ್ರು, ಈ ಸ್ಥಳಕ್ಕೆ ವ್ಯಾಪಾರವನ್ನು ಫಿಕ್ಸ್ ಮಾಡಿದ್ದಾರೆ ಅಥವಾ ರೇಟನ್ನು ಹೇಳಿದ್ದಾರೆ. ನೋಡ್ರಿ, 11 ತೆಂಗಿನಕಾಯಿ ಮರ ಇದೆ, ಅದಕ್ಕಿಷ್ಟು, ಆಮೇಲೆ ಬಾವಿ ಇದೆ, ಅದಕ್ಕಷ್ಟು ರೇಟು, ಇದೆಲ್ಲ ಸೇರಿ ಇಷ್ಟು ರೇಟ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಆತರ ಯಾವ ಸ್ಥಳದಲ್ಲಿ ಬಾವಿ ಇರ್ತದೋ ಅವರು ಸಮೃದ್ಧಿ ಉಳ್ಳವರು ಅಂತ ಅರ್ಥ. ಆ ಜಾಗ ಸಮೃದ್ಧಿ ಉಳ್ಳ ಜಾಗ ಅಂತ ಅರ್ಥ. ಆ ಜಾಗದಲ್ಲಿ ದೇವರ ಸಮಾಧಾನ ಇದೆ ಅಂತ ಅರ್ಥ. ಹಲ್ಲೆಲೂಯಾ. ಆ ಜಾಗದಲ್ಲಿ ದೇವರ ಕಾರ್ಯ ಮಾಡಿದಾನೆ ಅಂತ ಹೇಳಿ ಅರ್ಥ. ಅದೇ ತರ ಅಬ್ರಹಾಮನು ಎಲ್ಲೆಲ್ಲ ಯಾವ ದೇಶಗಳಲ್ಲೆಲ್ಲ ಹೋಗಿ ವಾಸ ಮಾಡಿದನೋ ಆ ಸ್ಥಳಗಳಲ್ಲಿ ಅವನೇ ಸ್ವತಃ ಅಥವಾ ಅವನ ಸ್ವಂತ ಬಾವಿಯನ್ನಾಗಿಸಿದ. ಎಲ್ಲೆಲ್ಲ ಅವನು ಬಾವಿ ಅಗದ್ನೋ ಅಲ್ಲೆಲ್ಲ ನೀರುಂಟಾಯ್ತು. ಎಲ್ಲೆಲ್ಲ ಬಾವಿಯನ್ನ ತೋಡಿಸಿದನೋ ಆ ಬಾವಿಯಲ್ಲಿ ಅವನಿಗೆ ಹೇರಳವಾಗಿ ನೀರು ಸಿಗ್ತಾ ಇತ್ತು. ಈ ಬಾವಿ ತೋಡುವಾಗ, ನೀರು ಸಿಕ್ಕುವಾಗ ಅದರ ಗುರುತು ಏನು ಗೊತ್ತಾ? ಇವನ ಸಂಗಡ ಇವನನ್ನ ಕರೆದಂತ ದೇವರು ಇದಾನೆ. ಹಲ್ಲೆಲೂಯಾ. ಎಲ್ಲೆಲ್ಲ ಬಾವಿ ಅಗಿತಾ ಇದ್ನೋ, ತೋಡ್ತಾ ಇದ್ನೋ, ಕೊರೆಸ್ತಾ ಇದ್ನೋ, ಅಲ್ಲಿ ನೀರು ಸಿಕ್ಕುವಾಗ ಅದರ ಅರ್ಥ ಏನು ಗೊತ್ತಾ? ಇವನ ಸಂಗಡ ಇವನ ಸರ್ವಶಕ್ತನಾಗಿರುವಂತ ದೇವರು ಇದಾನೆ ಅಂತ ಹೇಳಿ ಆ ಊರಿನವರು, ಆ ಪಟ್ಟಣದವರು ಅರ್ಥ ಮಾಡ್ಕೊಳ್ತಾ ಇದ್ರು. ಹಲ್ಲೆಲೂಯಾ.
ಇವತ್ತು ನಿನ್ನ ಸಂಗಡ ದೇವರಿದ್ದಾನೆ ಎಂಬುದಾಗಿ ಹೇಳಿ ಜನಗಳಿಗೆ ಗೊತ್ತಾಗುವ ಹಾಗೆ ಕೆಲವೊಂದು ಕಾರ್ಯಗಳನ್ನ ನಿನ್ನ ಜೀವಿತದಲ್ಲಿ ಸ್ವರ್ಗದ ದೇವರು ಈ ಉಪವಾಸದ ಪ್ರಾರ್ಥನೆಯಲ್ಲಿ ಕೆಲವೊಂದು ಕಾರ್ಯಗಳನ್ನ ತೋರಿಸ್ಕೊಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ. ಇಲ್ಲಿವರೆಗೂ ನೀನು ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಉಪವಾಸದಲ್ಲಿ, ನಂಬಿಕೆಯಲ್ಲಿ ಅಗದಾಗ ಕೆಲವೊಂದು ಕಾರ್ಯಗಳು ಸಿಗದೇ ಇರುವಾಗ ದೇವರು ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ, ನೀನ್ ನಂಬಿಕೆ ಕಳ್ಕೊಂಬೇಡ, ನೀನ್ ನಂಬಿಕೆ ಬಿಟ್ಟು ಕೊಡಬೇಡ, ನನ್ನ ಕೃಪೆ ನಿನ್ನೊಂದಿಗಿದೆ, ಇನ್ ಸ್ವಲ್ಪ ಆಗಿ, ಇನ್ ಸ್ವಲ್ಪ ತೋಡು, ಇನ್ ಸ್ವಲ್ಪ ಕೊರೆ, ಇದೋ ನಾನು ನಿನ್ ಸಂಗಡ ಇದ್ದೀನಿ, ಇದೋ ಕೆಲವೊಂದು ಕಾರ್ಯಗಳು ನಿನ್ನ ಜೀವನದಲ್ಲಿ ಪ್ರಕಟವಾಗ್ಲಿಕ್ಕಾಗಿ ಹೋಗ್ತಾ ಇದೆ, ನೀನು ಕಾಣ್ಲಿಕ್ಕಾಗಿ ಹೋಗ್ತಾ ಇದೆಯಾ, ನೀನು ಪಡೆದುಕೊಳ್ಳುವುದಕ್ಕಾಗಿ ಹೋಗ್ತಾ ಇದೆಯಾ, ನೀನ್ ನೋಡ್ಲಿಕ್ಕಾಗಿ ಹೋಗ್ತಾ ಇದೆಯಾ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನು ಈ ರಾತ್ರಿಯ ವೇಳೆಯಲ್ಲಿ ಅವನು ಆಲೋಚನೆಯನ್ನು ಒದಗಿಸ್ತಾ ಇದ್ದಾನೆ. ನಂಬಿಕೆ ಹೆಚ್ಚಾಗಲಿ, ನಿನ್ನ ನಂಬಿಕೆ ಹೆಚ್ಚಾಗಲಿ, ನಿನ್ನ ಪ್ರಯಾಸ ವ್ಯರ್ಥವಾಗಲ್ಲ, ನಿನ್ನ ಕಷ್ಟಾರ್ಥ ಜೀವಿತ ವ್ಯರ್ಥವಾಗಲ್ಲ, ನಿನ್ನ ಕಣ್ಣೀರು ವ್ಯರ್ಥವಾಗಲ್ಲ, ನಿನ್ನ ನಿರೀಕ್ಷೆ ವ್ಯರ್ಥವಾಗಲ್ಲ, ನಿನ್ನ ಕಣ್ಣುಗಳು ಕಾಣುವಂತೆ ನಿನ್ನ ಕಣ್ಣುಗಳು ಕಾಣುವಂತೆ ಈ ದಿನಗಳಲ್ಲಿ ಕೆಲವು ಕಾರ್ಯಗಳನ್ನ ನಿನ್ನ ಕಣ್ಣುಗಳು ನೋಡುವಂತೆ ಅವನು ಪ್ರಕಟಿಸುವುದಕ್ಕಾಗಿ ಹೋಗ್ತಾ ಇದ್ದಾನ. ಪ್ರೈಸ್ ದಿ ಲಾರ್ಡ್. ಎಲ್ಲೆಲ್ಲ ಇವರು ಬಾವಿಗಳನ್ನು ಅಗಿತಾ ಇದ್ರು, ಆ ಬಾವಿ ಅಗದ ಜಾಗದಲ್ಲಿ ನೀರು ಸಿಕ್ಕುವಾಗ ಆ ಪ್ರದೇಶದವರು, ಆ ನಿವಾಸಿಗಳು, ಆ ಪಟ್ಟಣದವರು ಹೇಳುವಂತ ಕಾರ್ಯ ಉಂಟು, ದೇವರು ನಿನ್ನ ಸಂಗಡ ಇದ್ದಾನೆ. ಇವತ್ತು ಜನಗಳನ್ನ ನೋಡಿ ಹೇಳ್ತಾ ಇದಾರ, ಎಲ್ಲಿ ನಿನ್ ದೇವ್ರು, ಎಲ್ಲಿ ಆ ದೇವರ ಅದ್ಭುತ, ಏನ್ ಇರುವ ಹಾಗೆ ಇದೆಯಾ, ನಿನ್ನ ಪರಿಸ್ಥಿತಿ ಬದಲಾಗಿಲ್ಲ, ನೀನ್ ಚೇಂಜ್ ಆಗಿಲ್ಲ, ನಿನ್ನ ಅವಸ್ಥೆ ಇರುವ ಹಾಗೆ ಇದೆ, ನಿನ್ನ ರೋಗ ಇರುವ ಹಾಗೆ ಇದೆ, ನಿನ್ನ ಕಣ್ಣೀರು ಇರುವ ಹಾಗೆ ಇದೆ, ನಿನ್ನ ಎಲ್ಲ ಮನೆಯ ಸ್ಥಿತಿ ಗತಿಗಳೆಲ್ಲ ಇರುವ ಹಾಗೆ ಇದೆ ಅಂತ ಹೇಳಿ ಒಂದು ವೇಳೆ ಜನಗಳು ಕೂಗಿ ಬೊಬ್ಬೆ ಹಾರಿಸುವಾಗ ದೇವರು ಹೇಳ್ತಾ ಇದ್ದಾರೆ, ಬಾವಿ ನಿಜ, ಅಬ್ರಹಾಮನ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರೋದು ನಿಜ. ಆದ್ರೆ ಶತ್ರು ಕೆಲವೊಂದು ಕ್ರಿಯೆಗಳ ಮೂಲಕವಾಗಿ ಅವನು ಅವುಗಳನ್ನ ಮುಚ್ಚಿಬಿಟ್ಟಿದ್ದಾನೆ, ಕೆಲವು ಮಣ್ಣಾಕಿ ಮುಚ್ಚಿದಾನೆ, ಕೆಲವು ಕುತಂತ್ರಗಳ ಮೂಲಕವಾಗಿ ಮುಚ್ಚಿದಾನೆ. ಹಂಗಂತ ಹೇಳಿ ನಿನ್ನ ದೇವರು ನಿನ್ನ ಸಂಗಡ ಇಲ್ಲ ಅಂತ ಹೇಳಿ ಅಲ್ಲ, ನಿನ್ನ ದೇವರು ನಿನ್ನನ್ನು ಕೈ ಬಿಟ್ಟು ಹೋಗಿಬಿಟ್ಟಿದ್ದಾನೆ ಅಂತ ಹೇಳಿ ಅರ್ಥ ಅಲ್ಲ. ನಿನ್ನ ದೇವರಾಗಿರುವಂತ ಕರ್ತನು, ನಾನು ನಿನ್ನ ಸಂಗಡ ಇದ್ದೇನೆ, ನಿನ್ನೊಂದಿಗಿದ್ದೇನೆ, ನಿನ್ನ ಜೊತೆಯಲ್ಲಿದ್ದೇನೆ, ಇಲ್ಲಿವರೆಗೂ ನಡೆಸಿದ್ದು ನಾನೇ, ಇಲ್ಲಿವರೆಗೂ ನಿಲ್ಲಿಸಿದ್ದು ನಾನೇ, ಇಲ್ಲಿವರೆಗೂ ಒದಗಿಸಿದ್ದು ನಾನೇ. ಆದ್ರೆ ಅದರ ನಡುವೆ ಶತ್ರು ಕೆಲವು ಕಾರ್ಯಗಳನ್ನ ಮಾಡಿ ಕೆಲವು ನಿನ್ನ ವಿಷಯಗಳನ್ನ ಮುಚ್ಚಿ ಹಾಕಿರೋದನ್ನ ಇವತ್ತು ನಾನು ಕೆಲವು ನಂಬಿಕೆಯ ಕೃಪೆಯನ್ನ ನಿನ್ನ ಒಳಗಡೆ ಕೊಟ್ಟು ಮತ್ತೆ ಅವುಗಳನ್ನ ತೋಡುವಂತೆ, ಅಗಿಯುವಂತೆ, ತೆರೆಯುವಂತೆ ಮಾಡುವಂತ ದೇವರಾಗಿದ್ದಾನೆ. ದೇವರ ಕಾರ್ಯ ನಡೀಲಿ. ಜೀಸಸ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಹಾಮನು ತೋಡಿದಂತ ಎಲ್ಲ ಬಾವಿಗಳನ್ನ ಅಬ್ರಹಾಮನು ಸತ್ತ ನಂತರವಾಗಿ, ಹಲೋ, ಎರಡು ತರದ ಆಲೋಚನೆ. ಒಂದು, ಅಬ್ರಹಾಮನು ಸತ್ತು ಹೋದ, ಅಬ್ರಹಾಮನು ಸತ್ತ ನಂತರವಾಗಿ ಶತ್ರುಗಳು ಅವನು ತೋಡಿಸಿದಂತ
ಸಮೃದ್ಧಿ ಉಳ್ಳ ಬಾವಿಗಳನ್ನ ಶತ್ರು ಮುಚ್ಚಿಬಿಟ್ಟನು. ಶತ್ರು ಮಣ್ಣಾಗಿ ಮುಚ್ಚಿಬಿಟ್ಟನು. ಮರಣ ನಡೆಯುವಾಗ ಬಾವಿ ಮುಚ್ಚಲ್ಪಡ್ತದೆ. ಇದು ಯಾವ ಮರಣ? ಇದು ಆತ್ಮೀಕ ಮರಣ. ಶಾರೀರಿಕವಾದ ಮರಣ ಅಬ್ರಹಾಮನ ಮರಣ. ಆದ ನಂತರವಾಗಿ ಅವನು ತೋಡಿಸಿದಂತ ಬಾವಿಗಳನ್ನೆಲ್ಲ ಶತ್ರು ಮುಚ್ಚಿ ಹಾಕಿಬಿಟ್ನು. ಮತ್ತೆ ಕಾಣಲಿಕ್ಕೆ ಸಾಧ್ಯವಾಗಿಲ್ಲ. ಆದರೆ ಆತ್ಮಿಕದಲ್ಲಿ ಜೀವಿಸುವಂತ ಈಸಾಕನು, ದೇವರ ಬಲದಲ್ಲಿ ಜೀವಿಸುವಂತ ಈಸಾಕನು, ದೇವರ ಕೃಪೆಯಲ್ಲಿ ತುಂಬಲ್ಪಟ್ಟಂತ ಈಸಾಕನು ಮತ್ತೆ ದೇವರ ಹತ್ರದಿಂದ ನಂಬಿಕೆಯನ್ನು ಪಡೆದವನಾಗಿ, ದೇವರ ಹತ್ರದಿಂದ ಮತ್ತೆ ಅನುಮತಿಯನ್ನು ಪಡೆದುಕೊಂಡವನಾಗಿ, ಯಾವ ಸ್ಥಳಗಳಲ್ಲಿ ಅವರ ತಂದೆ ಅಥವಾ ಅವರ ತಾತ ಅಗಿಸಿದಂತ ಬಾವಿಗಳನ್ನು ಶತ್ರು ಮುಚ್ಚಿ ಹಾಕಿದನೋ, ಈ ಈಸಾಕನು ಮತ್ತೆ ನಂಬಿಕೆಯಿಂದ ಅವನು ಆ ಬಾವಿಗಳನ್ನು ತೋಡುವಾಗ, ಹಲ್ಲೆಲೂಯಾ ಹಲ್ಲೆಲೂಯಾ, ಅನೇಕ ವರ್ಷಗಳಿಂದ ಮುಚ್ಚಲ್ಪಟ್ಟ ಕೆಲವು ಕಾರ್ಯಗಳು ಅವನ ಕಣ್ಣುಗಳು ಪುನಃ, ಅವನ ಸಂತತಿ ಪುನಃ ನೋಡುವಂತೆ ನಮ್ಮ ದೇವರು ಕೃಪೆ ಮಾಡಿದನು. ಹಲ್ಲೆಲೂಯಾ. ಅಬ್ರಹಾಮನು ಸತ್ರೆ ಶತ್ರು ಬಾವಿಗಳನ್ನು ಮುಚ್ಚಿಬಿಡ್ತಾನೆ. ನೀರು ಕಾಣಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಇವತ್ತು ಕೂಡ ಅಷ್ಟೇ, ನಿನ್ನ ಜೀವಿತದಲ್ಲಿ ಕೆಲವೊಂದು ಮರಣಗಳನ್ನ ನೀನು ಹೊಂದಿದ ನಿಮಿತ್ತವಾಗಿ ಕೆಲವು ನಷ್ಟಗಳನ್ನ ಕಾಣ್ತಾ ಇದೆಯಾ? ಕೆಲವೊಂದು ನಷ್ಟಗಳನ್ನ ನೀನು ಅನುಭವಿಸ್ತಾ ಇದೆಯಾ? ಹಲ್ಲೆಲೂಯಾ. ಇದು ಯಾವ ಮರಣ ಅಂತ ನೀನು ಕೇಳಬಹುದು. ಇದು ಆತ್ಮೀಕ ಮರಣ. ಇದು ಆತ್ಮೀಕವಾದ ಮರಣ. ಕೆಲವು ಜನರು ಆತ್ಮಿಕದಲ್ಲಿ ಜೀವಿಸುವವರಾಗಿದ್ದಾರೆ. ಕೆಲವು ಜನರು ಆತ್ಮಿಕದಲ್ಲಿ ನಿದ್ರಿಸಲ್ಪಟ್ಟಿದ್ದಾರೆ. ದೇವರ ಆತ್ಮ ಶಕ್ತವಾಗಿ ಮಾತಾಡ್ತಾ ಇದ್ದಾರೆ. ಕೆಲವು ಜನರು ಇಲ್ಲಿ ಇರುವಂತವರು ಆತ್ಮೀಕದಲ್ಲಿ ಮರಣವನ್ನು ಹೊಂದಿದ್ದಾರೆ. ಯಾವ ಮರಣ? ಪಾಪದ ಮೂಲಕವಾಗಿ, ಇಚ್ಛೆಯ ಮೂಲಕವಾಗಿ, ಬೇಡದಿರುವ ಕೆಲವು ಕಾರ್ಯಗಳ ನಿಮಿತ್ತವಾಗಿ, ನೀನು ದೇವರನ್ನು ಬಿಟ್ಟ ನಿಮಿತ್ತವಾಗಿ, ದೇವರ ಮಹಿಮೆಯನ್ನು ಬಿಟ್ಟ ನಿಮಿತ್ತವಾಗಿ, ದೇವರ ಸಾನ್ನಿಧ್ಯವನ್ನು ಬಿಟ್ಟ ನಿಮಿತ್ತವಾಗಿ, ದೇವರ ಸಹಾಯವನ್ನು ಬಿಟ್ಟ ನಿಮಿತ್ತವಾಗಿ ಕೆಲವೊಂದು ಆತ್ಮಿಕ ಮರಣ ನಿನ್ನ ಪಾಳಯದಲ್ಲಿ, ನಿನ್ನ ಮನೆ ಒಳಗಡೆ, ನಿನ್ನ ಜೀವಿತದ ಒಳಗಡೆ ಉಂಟಾಗಿದೆ. ಅದು ಯಾವುದರಿಂದ ಬಂದ ಮರಣ? ಯಾವ ವಿಷಯಗಳಿಂದ ಬಂದ ಮರಣ? ಯಾವ ತೀರ್ಮಾನಗಳಿಂದ ಬಂದ ಮರಣ? ಯಾವ ನನ್ನ ಒಂದು ತೀರ್ಮಾನದ ನಡವಳಿಕೆ ಮೂಲಕವಾಗಿ ಬಂದಿರುವಂತಹ ಮರಣ ಅಂತೇಳಿ ನೀನು ನಿನ್ನ ಮನಸ್ಸಾಕ್ಷಿಯನ್ನ, ನಿನ್ನ ಒಳಗಡೆ ಇರುವಂತಹ ಆತ್ಮವನ್ನ ನೀನು ಕೇಳೋದಾದ್ರೆ, ನಿನ್ನನ್ನು ನೀನು ಪ್ರಶ್ನಿಸುವುದಾದ್ರೆ, ನಿನ್ನ ಒಳಗಡೆ ಅದು ಉತ್ತರ ಸಿಗ್ಲಿಕ್ಕೆ ಸಾಧ್ಯ. ಒಂದು ವೇಳೆ ನಿನ್ನ ಮಾತುಗಳಾಗಿರಬಹುದು, ಒಂದು ವೇಳೆ ನಿನ್ನ ಸ್ವಭಾವಗಳಾಗಿರಬಹುದು, ಒಂದು ವೇಳೆ ನಿನ್ನ ನಡವಳಿಕೆ ಆಗಿರಬಹುದು, ಒಂದು ವೇಳೆ ನಿನ್ನ ತೀರ್ಮಾನಗಳಾಗಿರಬಹುದು, ಒಂದು ವೇಳೆ ನೀಡುವಂತ ಒಂದೊಂದು ಹೆಜ್ಜೆ ಜಾಡಿ ಆಗಿರಬಹುದು. ಯಾವುದರಿಂದ ಆತ್ಮಿಕ ಮರಣ ನೀನು ಹೊಂದಿದೆಯೋ, ಇವತ್ತು ನೀನು ದೇವರ ಹತ್ರ ನೆನೆಸಿ ಅದನ್ನು ಅರಿಕೆ ಮಾಡಿ ಅವನ ಸಮ್ಮುಖದಲ್ಲಿ ಕಣ್ಣೀರಾಕಿ, ಇದೊಂದು ಅವಕಾಶ ನನಗೆ ಕೊಡಪ್ಪ, ನಾನು ಮತ್ತೆ ಜೀವಿಸ್ತೇನೆ ಅಂತೇಳಿ ಒಪ್ಪಿಸಿಕೊಡುವುದಾದರೆ, ಇವತ್ತು ದೇವರೊಂದು ಅವಕಾಶವನ್ನ ಪುನಃ ನಿನಗೆ ಆತ್ಮಿಕ ಜೀವವನ್ನ ಒದಗಿಸುವನಾಗಿದ್ದಾನೆ. ನೀನ್ ಮಾತ್ರ ಜೀವಿಸಿದ್ರೆ, ನೀನ್ ಮತ್ತೆ ಎದ್ದೇಳಿದ್ರೆ, ನೀನ್ ಮತ್ತೆ ಎದ್ದು ನಿಂತ್ರೆ, ಮತ್ತೆ ನೀನ್ ತೋಡುವಂತ ಜಾಗದಲ್ಲಿ ಪುನಃ ನೀರು ಕಾಣಲಿಕ್ಕೆ ಸಾಧ್ಯ. ಯಾವ ವಿಷಯದಲ್ಲಿ ಎಡವಿದ್ಯಾ? ಯಾವ ವಿಷಯದಲ್ಲಿ ಬಿದ್ದಿದ್ಯಾ? ಯಾವ ವಿಷಯದಲ್ಲಿ ದೇವರನ್ನು ದೂರ ಮಾಡ್ಕೊಂಡಿದ್ಯಾ? ಯಾವ ವಿಷಯದಲ್ಲಿ ಆತ್ಮಿಕ ಜೀವಿತ ಕಳ್ಕೊಂಡಿದ್ಯಾ? ಯಾವ ಕಾರ್ಯಗಳಲ್ಲಿ ಸತ್ತೋಗಿದ್ದೀ?
ಇವತ್ತು ನೀನು ಮನ ತಿರುಗೋದಾದ್ರೆ, ಯಾವ ಕಾರ್ಯಗಳು, ಯಾವ ವಿಷಯಗಳು, ಯಾವ ಸಂಗತಿಗಳನ್ನು ನೀನು ಬಿಟ್ಟು ಬಿಡಬೇಕೋ, ತ್ಯಜಿಸಬೇಕೋ, ತಿರಸ್ಕರಿಸಬೇಕೋ, ಅವುಗಳನ್ನೆಲ್ಲ ಬಿಟ್ಟು ತಿರಸ್ಕರಿಸಿ ಇವತ್ತು ನೀನು ಅವುಗಳ ಕಡೆಗೆ ಮುಖ ಮಾಡದೆ ದೇವರ ಕಡೆಗೆ ನೀನು ಮುಖ ಮಾಡೋದಾದರೆ ಇವತ್ತು ನಿನ್ನ ಮುಖ ಪ್ರಕಾಶಗೊಳ್ಳುವುದಕ್ಕಾಗಿ ಹೋಗ್ತದೆ. ಇವತ್ತು ನಿನ್ನ ಮುಖ ಪ್ರಕಾಶಗೊಳ್ಳುವುದಕ್ಕಾಗಿ ಹೋಗ್ತದೆ. ನಿನ್ನ ಸಂತತಿ ಪ್ರಕಾಶಗೊಳ್ಳುವುದಕ್ಕಾಗಿ ಹೋಗ್ತದೆ. ನಿನ್ನ ತಲೆಮಾರಿಗಳು ಪ್ರಕಾಶಗೊಳ್ಳುವುದಕ್ಕಾಗಿ ಹೋಗ್ತದೆ. ನಿನ್ನ ಮನೆ ಪ್ರಕಾಶಗೊಳ್ಳುವುದಕ್ಕಾಗಿ ಹೋಗ್ತದೆ. ನಿನ್ನ ಸಕಲ ಸಮೃದ್ಧಿಯ ವಿಷಯಗಳು ಇವತ್ತು ಪ್ರಕಾಶಗೊಳ್ಳುವುದಕ್ಕಾಗಿ ಹೋಗ್ತದೆ. ಆರ್ ಯು ರೆಡಿ? ಜೀಸಸ್. ದೇವರು ಏನೋ ಸುಮ್ಮನೆ ಮಾತಾಡಲ್ಲ. ದೇವರು ಏನೋ ಸುಮ್ಮನೆ ಮಾತಾಡಲ್ಲ. ದೇವ್ರು ಏನ್ ಬಿಡುಗಡೆ ಮಾಡ್ಬೇಕಾದ ಅವ್ರು ಮಾತಾಡಿ ಬಿಡುಗಡೆ ಮಾಡುವಂಥದ್ದು. ಆದ್ರೆ ಬಿಡುಗಡೆ ಸುಮ್ಮನೆ ನಡೆಯಲ್ಲ. ಯಾರು ಅಂಗೀಕಾರ ಮಾಡಿ ಇದು ನನಗೇನೆ, ಇದು ನಾನೇ ಅಂತ ಹೇಳಿ ಒಪ್ಪಿಸಿಕೊಡ್ತಿರೋ ಅವರುಗಳಿಗಾಗಿ ಕಾರ್ಯಗಳನ್ನ ಮಾಡೋ ದೇವರು, ಅವರುಗಳಿಗಾಗಿ ಅದ್ಭುತವನ್ನ ಮಾಡೋ ದೇವರು. ಹಲ್ಲೆಲೂಯಾ. ನೀನು ಸತ್ತ ನಿಮಿತ್ತವಾಗಿ, ಆತ್ಮಿಕದಲ್ಲಿ ಮರಣವನ್ನು ನಿಮಿತ್ತವಾಗಿ, ಪರಿಶುದ್ಧತೆಯಲ್ಲಿ ಮರಣವನ್ನು ನಿಮಿತ್ತವಾಗಿ, ದೇವರ ವಾಕ್ಯವನ್ನು ಬಿಟ್ಟು ಆ ವಿಷಯದಲ್ಲಿ ಮರಣವನ್ನು ನಿಮಿತ್ತವಾಗಿ ನಿನ್ನ ಸಮೃದ್ಧಿ, ನಿನ್ನ ಆಶೀರ್ವಾದ, ನಿನ್ನ ಬಿಡುಗಡೆ ಶತ್ರು ಮುಚ್ಚಿಬಿಟ್ಟಿದ್ದಾನೆ. ನಿನ್ನ ಕಣ್ಣಲ್ಲಿ ಕಾಣಲಿಕ್ಕೆ ಆಗ್ತಾ ಇಲ್ಲ, ನಿನ್ನ ಕಣ್ಣಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದು ಮತ್ತೆ ನೀನು ನೋಡಬೇಕಾದ್ರೆ, ಅದು ಮತ್ತೆ ನೀನು ಕಾಣಬೇಕಾದ್ರೆ, ಮತ್ತೆ ನೀನು ಎದ್ದೇಳಬೇಕಾ, ಮತ್ತೆ ನೀನು ಜೀವಿಸಬೇಕಾ, ಮತ್ತೆ ದೇವರ ಸಮೀಪಕ್ಕೆ ಬರಬೇಕಾ. ಮತ್ತೆ ದೇವರ ಸಮೀಪಕ್ಕೆ ನೀನು ಬರೋದಾದ್ರೆ ಅವನು ನಿನ್ನ ಹತ್ರ ಬರುವನಾಗಿರ್ತಾನೆ. ಅವನು ನಿನ್ನ ಹತ್ರ ಬಂದ್ಬಿಟ್ರೆ ಜನಗಳಿಗೆ ಗೊತ್ತಾಗುತ್ತೆ ಇವನ ಸಂಗಡ ದೇವರಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನೀನು ಜೀವಿಸಬೇಕು. ಯೆಹೆಜ್ಕೇಲನು ತೀರ ಒಣಗಿದ ಎಲುಬುಗಳ ತಗ್ಗಿನ ಹತ್ರ ಹೋಗುವಾಗ ಪರಿಶುದ್ಧಾತ್ಮನು ಯೆಹೆಜ್ಕೇಲನನ್ನ, ಆ ಸ್ಥಳವನ್ನ, ಆ ಮರಣದ ತಗ್ಗನ್ನ ಪರಿಶುದ್ಧಾತ್ಮನು ಕಂಟ್ರೋಲ್ ಮಾಡ್ತಾ ಇದ್ನು. ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಂತ ಅದೇ ಪರಿಶುದ್ಧಾತ್ಮನೇ ಈ ರಾತ್ರಿಯ ವೇಳೆಯಲ್ಲಿ ನಮ್ಮ ತಗ್ಗಿನಲ್ಲಿದ್ದಾನ. ನಂಬಿಕೆನೇ ಇಲ್ಲ. ನಾನು ಪ್ರಾರಂಭದಲ್ಲೇ ಹೇಳಿದೆ, ನಂಬಿಕೆ ಉಳ್ಳವರಿಗಾಗಿ ಪ್ರಕಟವಾಗುವಂತ ದೇವರು. ನೀ ನಂಬಿದ್ರೆ ದೇವರ ಮಹಿಮೆಯನ್ನ ಕಾಣ್ತಿ. ಪ್ರೈಸ್ ದಿ ಲಾರ್ಡ್. ಆ ತಗ್ಗಿನಲ್ಲಿದ್ದಂತ ಆ ಕಂಟ್ರೋಲಿನ ಪರಿಶುದ್ಧಾತ್ಮ ಈ ತಗ್ಗಿನಲ್ಲಿದ್ದಾನೆ. ಅಲ್ಲಿ ಒಣಗಿದ ಎಲುಬುಗಳಿಗೆ ಜೀವ ಮತ್ತೆ ಉಂಟಾಗಿದ್ದು ನಿಜವಾದ್ರೆ, ಇಲ್ಲಿ ಆತ್ಮೀಯದಲ್ಲಿ ಸತ್ತಂತ ಕೆಲವು ಜನರನ್ನ ದೇವರ ವಾಕ್ಯವು, ದೇವರ ಮಹಿಮೆಯು, ದೇವರ ಆತ್ಮನು ಇವತ್ತು ಇಲ್ಲಿ ಕೆಲವೊಬ್ಬರಿಗೆ ಜೀವವನ್ನು ಉಂಟು ಮಾಡೋದಕ್ಕಾಗಿ ಹೋಗ್ತಾನೆ. ನಿನ್ನಲ್ಲಿ ಮತ್ತೆ ಜೀವ ಉಂಟಾದ್ರೆ ನೀನ್ ಎದ್ದೇಳ್ತೀಯ. ಯಾವ ಸ್ಥಳದಲ್ಲಿ ಬಿದ್ದಿದ್ಯೋ, ಯಾವ ಅವಸ್ಥೆಯಲ್ಲಿ ಬಿದ್ದಿದ್ಯೋ, ಯಾವ ದುರವಸ್ಥೆಯಲ್ಲಿ ಬಿದ್ದಿದ್ಯೋ, ಯಾವ ಕಷ್ಟಗಳ ಅವಸ್ಥೆಯಲ್ಲಿ ಬಿದ್ದಿದ್ಯೋ, ಯಾವ ಮನ ಸಂಕಟ ಅವಸ್ಥೆಗಳಲ್ಲಿ ಬಿದ್ದಿದ್ಯೋ, ಅಲ್ಲಿಂದ ನೀನು ಎದ್ದೇಳ್ತೀಯ. ಅಲ್ಲಿಂದ ನಿನ್ನ ಕುಟುಂಬ ಎದ್ದೇಳುತ್ತೆ, ಅಲ್ಲಿಂದ ನಿನ್ನ ಸಂತತಿ ಎದ್ದೇಳುತ್ತೆ, ಅಲ್ಲಿಂದ ನಿನ್ನ ಪಟ್ಟಣ ಎದ್ದೇಳುತ್ತೆ, ಅಲ್ಲಿಂದ ನಿನ್ನ ಗ್ರಾಮ ಎದ್ದೇಳುತ್ತೆ, ಅಲ್ಲಿಂದ ನಿನ್ನ ಜೀವಿತ ಎದ್ದೇಳುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನ್ ಎದ್ದ ಮೇಲೆ ನೀನು ಸುಮ್ಮನೆ ಇರಲ್ಲ. ನೀನ್ ಎದ್ದ ಮೇಲೆ
ನೀನು ಸುಮ್ಮನೆ ಇರಲ್ಲ. ಏನ್ ನಡೆಯುತ್ತೆ? 19ನೇ ವಾಕ್ಯ ಓದ್ರಿ. ನೀನ್ ಮತ್ತೆ ಆತ್ಮಿಕದಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ಮಹಿಮೆಯಲ್ಲಿ, ದೇವರ ಅಭಿಷೇಕದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ಮತ್ತೆ ನೀನು ಬಲ ಹೊಂದಿ ನೀನು ಜೀವಿಸುವ ವ್ಯಕ್ತಿಯಾಗಿ ಮಾರ್ಪಟ್ರೆ, ಮತ್ತೆ ನೀನು ಎದ್ದು ನಿಲ್ಲೋ ವ್ಯಕ್ತಿಯಾಗಿ ನೀನು ಮಾರ್ಪಟ್ರೆ ಏನ್ ನಡೆಯುತ್ತೆ? ನೀನ್ ಏನ್ ಮಾಡ್ತೀಯ? ನಿನಗೆ ಏನ್ ಸಿಗುತ್ತೆ? ನಿನಗೆ ಏನ್ ನಡೆಯುತ್ತೆ? ಅದು ಕರ್ತನಿಗೆ ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಆ 19ನೇ ವಾಕ್ಯವನ್ನ ಓದ್ರಿ. ಇಸಾಕನ ಸೇವಕರು ಈಸಾಕನ ಸೇವಕರು ಅಂದ್ರೆ ಈಸಾಕನು ತಗ್ಗಿನಲ್ಲಿ ಅಗೆಯುವಾಗ, ತಗ್ಗು, ಒಂದು ತಗ್ಗು. ಆ ತಗ್ಗಿನಲ್ಲಿ ಅವನೇನ್ ಮಾಡ್ತಾ ಇದ್ದಾನೆ? ಅಗಿತಾ ಇದ್ದಾನೆ, ತೋಡ್ತಾ ಇದ್ದಾನೆ. ಅಗಿವಾಗ, ತೋಡುವಾಗ ಅವರಿಗೆ ಸೆಲೆ ನೀರಿನ ಬಾವಿಯು ಸಿಕ್ಕಿತು. ಅವರಿಗೆ ಸೆಲೆ ಎಂಬುದಾಗಿ ಹೇಳುವಂತ ನೀರಿನ ಬಾವಿಯು ಸಿಕ್ಕಿತು. ಅವರಿಗೆ ಸಿಕ್ಕಿತು. ಗೆರಾರಿನ ದನ ಕಾಯುವವರು ಗೆರಾರಿನ ದನ ಕಾಯುವವರು ಬಂದು ಆ ನೀರು ತಮ್ಮದು ಎಂದು ಹೇಳಿ ಇಸಾಕನ ದನ ಕಾಯುವವರ ಸಂಗಡ ಜಗಳವಾಡಿದ್ದರಿಂದ ಇಸಾಕನು ಆ ಬಾವಿಗೆ ಏಸೆಕೆಂದು ಹೆಸರಿಟ್ಟರು. ಆಮೆನ್, ಆಮೆನ್. ನೀನ್ ಎದ್ದೇಳುವಾಗ ಏನ್ ಮಾಡ್ತೀಯ? ತಗ್ಗಿನಲ್ಲಿ ಗುಂಡಿಯನ್ನ, ಹಳ್ಳವನ್ನ ಮತ್ತೆ ನೀನು ಅಗಿತೀಯ. ಅರ್ಥ ಆಗಿಲ್ಲಲ್ಲ? ಅಗಿಯೋದು ಅಂದ್ರೆ ಅದು ಪ್ರಾರ್ಥನೆ, ಅಗಿಯೋದು ಅಂದ್ರೆ ಅದು ವಿಶ್ವಾಸ, ಅಗಿಯೋದು ಅಂದ್ರೆ ಮತ್ತೆ ಆರಾಧನೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಆರಾಧನೆಯಲ್ಲಿ ಒಂದು ಜೀವ ಉಂಟಾಗಲಿ, ನಿನ್ನ ಪ್ರಾರ್ಥನೆಯಲ್ಲಿ ಒಂದು ಜೀವ ಉಂಟಾಗಲಿ, ನಿನ್ನ ನಂಬಿಕೆಯಲ್ಲಿ ಒಂದು ಜೀವ ಉಂಟಾಗಲಿ, ನಿನ್ನ ಸಮರ್ಪಣೆಯಲ್ಲಿ ಒಂದು ಜೀವ ಉಂಟಾಗಲಿ. ಜೀಸಸ್, ನಿನ್ನ ಪ್ರಾರ್ಥನೆ ಮೊಳಗಲಿ, ನಿನ್ನ ಆರಾಧನೆ ಮೊಳಗಲಿ, ನಿನ್ನ ಅನ್ಯ ಭಾಷೆ ಮೊಳಗಲಿ. Hallelujah. Praise God. Praise God. Hallelujah. ಮತ್ತೆ ನೀನು ಅಗಿವಾಗ, ಪ್ರಾರ್ಥನೆ ಮಾಡುವಾಗ, ಪ್ರಾರ್ಥನೆಯಲ್ಲಿ ಅಗಿವಾಗ, ಆರಾಧನೆಯಲ್ಲಿ ಅಗಿವಾಗ ಕೆಲವೊಂದು ಆಶೀರ್ವಾದ. ಆದ್ರೆ ಶತ್ರು ಬಿಟ್ಟುಕೊಡಲ್ಲ, ಅವನ್ ಮತ್ತೆ ಫೈಟ್ ಮಾಡ್ತಾನೆ. ಇಲ್ಲ 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 ಇಲ್ಲ, ಮತ್ತೆ ಕೆಲವು ನಷ್ಟ ಅನುಭವಿಸ್ಬೋದು, ಹಾಗೆ ಕೆಳಗಡೆ ವಾಕ್ಯ ಹೋದ್ರಿ. ಏಸಕೆಂದು ಹೆಸರಿಟ್ಟನು. ತರುವಾಯ ಅವನ ಜನರು ಬೇರೊಂದು ಬಾವಿಯನ್ನು ತೊಡಿದಾಗ, ತರುವಾಯ ಅವ್ರು ಅಲ್ಲಿಗೆ ಬಿಟ್ಟಿಲ್ಲ, ಮತ್ತೊಂದು ಬಾವಿ ಅಗಿತಾ ಇದಾರೆ. ಆ ದೇಶದವರು ಅದಕ್ಕಾಗಿ ಎಲ್ಲೆಲ್ಲ ಅವ್ರು ಬಾವಿ ಅಗಿದ್ರು, ಸುಮ್ಮನೆ ಏನೋ ಅಗ್ದಿಲ್ಲ, ಅವರ ನಂಬಿಕೆಯಿಂದ ಅಗ್ದಿದ್ದು. ಅಗಿಯೋದು ಅಂದ್ರೆ ಪ್ರಾರ್ಥನೆ, ದೇವರ ಶ್ರಮದಲ್ಲಿ ನಮ್ಮ ವಿಷಯಗಳನ್ನ ಅಗದು 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 ಹಾಕುವಂಥದ್ದು. ಹಲ್ಲೆಲೂಯಾ. ನಾವು ಎಲ್ಲಿವರೆಗೂ ಅಗಿಬೇಕು? ನೀರು ಕಾಣವರೆಗೂ ಅಗಿಬೇಕು. ಹಲ್ಲೆಲೂಯಾ. ಏನೋ ಸುಮ್ಮನೆ ಒಂದಿನ, 2 ದಿನ, 3 ದಿನ ಪ್ರಾರ್ಥನೆ ಮಾಡಿದ ತಕ್ಷಣ ಬಿಡುಗಡೆ ಆಗ್ಬಿಡ್ತಾ ಆಗುತ್ತೆ. ಸಮ್ ಟೈಮ್ ಆಗುತ್ತೆ, ಸಮ್ ಟೈಮ್ ಆಗಲ್ಲ. ಆದ್ರೆ ನೀವೇನ್ ಮಾಡ್ಬೇಕು? ಅಗಿತಾನೇ ಇರ್ಬೇಕಾ, ಪ್ರಾರ್ಥನೆ ಮಾಡ್ತಾನೇ ಇರ್ಬೇಕಾ, ಕಣ್ಣೀರು ಹಾಕ್ತಾನೇ ಇರ್ಬೇಕಾ, ದೇವರ ಸಮ್ಮುಖದಲ್ಲಿ ಮೋರ್ಗರಿತಾನೇ ಇರ್ಬೇಕಾ. ಆದ್ರೆ ಒಂದು ಸಮಯ ಬರುತ್ತೆ, ನಿನ್ನ ವಿಷಯಗಳ ಮೇಲೆ ನೀರು ಕಾಣುವಂತ ಸಮಯ, ನೀರು ಕಾಣುವಂತ ದಿನ ನೀನ್ ನೋಡ್ತೇ. ಹಲ್ಲೆಲೂಯಾ. ಅವರು ಮತ್ತೊಂದು ಸ್ಥಳದಲ್ಲಿ ಆಗಿದ್ರು, ಜಗಳವಾಡದ್ದರಿಂದ ಆ ಮತ್ತೊಂದು ಸ್ಥಳದಲ್ಲಿ ಅಗಿವಾಗ ಮತ್ತೆ ಅಲ್ಲಿ ನೀರು ಸಿಕ್ಕಿದ್ರಿಂದ ಮತ್ತೆ ಅಲ್ಲಿ ಜಗಳವಾಡಿದ್ದರಿಂದ ಮತ್ತೆ ಶತ್ರು ಅಲ್ಲಿ ಬರ್ತಾ ಇದ್ದಾನೆ. ಮತ್ತೆ ಶತ್ರು ಅಲ್ಲಿ ಬಂದು ಫೈಟ್ ಮಾಡುವಾಗ ಅವ್ರು ಬಿಟ್ಟು ಕೊಡ್ತಾ ಇದ್ದಾರೆ. ಆದ್ರೆ ದೇವ್ರ ಸಂಗಡ ಇಲ್ಲ ಅಂತಲ್ಲ, ದೇವ್ರ ಜೊತೆನಲ್ಲಿದ್ದಾರೆ. ಅವ್ರು ಅದನ್ನು ಕೂಡ ಬಿಟ್ಟು ಹೋದ್ರು.
ಅವನು ಅದಕ್ಕೆ ಸಿಟ್ನಾ ಎಂದು ಹೆಸರಿಟ್ಟನು. ಆ, ಅವನು ಅಲ್ಲಿಂದ ಹೊರಟು ಆ. ಮತ್ತೊಂದು ಬಾವಿಯನ್ನು ಅಗಿಸಿದಾಗ ಮತ್ತೊಂದು ಸ್ಥಳದಲ್ಲಿ ಮತ್ತೊಂದು ಬಾವಿಯನ್ನು ಅವನು ಅಗಿಸಿದಾಗ, ತೋಡಿಸಿದಾಗ, ಅದರ ವಿಷಯದಲ್ಲಿ ಯಾರೂ ಜಗಳವಾಡದೆ ಅದರ ಹೋದುದರಿಂದ ವಿಷಯದಲ್ಲಿ ಯಾರು ಜಗಳವಾಡಲಿಲ್ಲ. ಎಲ್ಲರ ಕೈ ಕಾಲ್ ಬಾಯಿ ಮುಚ್ ಕಾಯಿ ಕಟ್ ಎಲ್ಲ ಮೌನವಾಗಿದ್ದರ ಕಾರಣ ಆ ಶತ್ರುಗಳು ಗೊತ್ತಾಯ್ತು, ಇನ್ನ ಫೈಟ್ ಮಾಡಕ್ಕಾಗಲ್ಲ, ಇನ್ನ ಹಿಂಬಾಲಿಸಕ್ಕಾಗಲ್ಲ, ಇನ್ನ ಯುದ್ಧ ಮಾಡಕ್ಕಾಗಲ್ಲ. ಕಾರಣ ಯುದ್ಧ ವೀರನಾಗಿರುವಂತ ದೇವರು ಇವರ ಸಂಗಡ ಇವನು ಹೋಗೋ ಎಲ್ಲ ಜಾಗದಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಆ ಸ್ಥಳದಲ್ಲಿ ಸಮಾಧಾನ. ಎಲ್ಲಿ ಶತ್ರು ಇರ್ಲಿಲ್ವೋ, ಎಲ್ಲಿ ಶತ್ರು ಹಿಂಬಟ್ಟಿಲ್ವೋ, ಎಲ್ಲಿ ಶತ್ರು ಮತ್ತೆ ಬಂದು ಫೈಟ್ ಮಾಡಿಲ್ವೋ, ಆ ಸ್ಥಳದಲ್ಲಿ ಸಮಾಧಾನ, ಆ ಸ್ಥಳದಲ್ಲಿ ಶಾಂತಿ, ಆ ಸ್ಥಳದಲ್ಲಿ ನೆಮ್ಮದಿ, ಮತ್ತೆ ಆ ಜಾಗದಲ್ಲಿ ನೀರು ಸಿಕ್ತು. ಈಗ ಈಸಾಕನು ಆ ಸ್ಥಳಕ್ಕೆ, ಆ ಬಾವಿಗೆ, ಆ ಜಾಗಕ್ಕೆ ಒಂದು ಹೆಸರು ಕೊಡ್ತಾ ಇದ್ದಾನೆ, ರೆಹಬೋತ್. ರೆಹಬೋತ್ ಅಂದ್ರೆ ಏನು? ರೆಹಬೋತ್ ಎಂದು ಹೆಸರಿಟ್ಟಾರೆ. ರೆಹಬೋತ್ ಅಂದ್ರೆ ವಿಶಾಲ ಸ್ಥಳ. ವಿಶಾಲ ಅಂದ್ರೆ ಯಾವ ಇಕ್ಕಟ್ಟಿಲ್ಲ, ಯಾವ ತಡೆ ಇಲ್ಲ, ಯಾವ ಹೋರಾಟ ಇಲ್ಲ, ಯಾವ ಸಮಸ್ಯೆ ಇಲ್ಲ. ಇದು ವಿಶಾಲ ಸ್ಥಳ. ಈ ವಿಶಾಲ ಸ್ಥಳದಲ್ಲಿ ದೇವರು ನಮ್ಮ ಸಂಗಡ ಇದ್ದಾನೆ. ಎಲ್ಲ ಕಷ್ಟ ತೀರಿತು, ಎಲ್ಲ ಹೋರಾಟ ತೀರಿತು, ಎಲ್ಲ ಕಣ್ಣೀರು ನೀಗಿತು, ಎಲ್ಲ ವೇದನೆ ಮುಗೀತು, ಎಲ್ಲ ಮನೋಭಾರ ತೆಗೆದಾಕಲ್ಪಡ್ತು. ಇದು ವಿಶಾಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಸಾರಿ ನೀವು ಪ್ರಾರ್ಥನೆ ಮಾಡಿ ಮಾಡಿ ಆಗದಂಥ ಕೆಲವು ಕಾರ್ಯಗಳು ಇನ್ನೇನು ನೀವು ನೋಡಿದಿರಿ, ಅನುಭವಿಸ್ಬೇಕು. ಸೇಮ್ ಹಾಗೆ ಈಸಾಕನ ಜೀವಿತದಲ್ಲಿ ಕೂಡ ನಡೆದಿದ್ದು. ಅವನ ತಗ್ಗುಗಳಲ್ಲಿ, ಆ ಸ್ಥಳಗಳಲ್ಲಿ ಅಗಿತಾ ಇದ್ದಾನೆ. ಮುಚ್ಚಲ್ಪಟ್ಟ ಬಾವಿ, ಅವರ ತಂದೆ ಕಾಲದಲ್ಲಿ, ಅವರ ತಂದೆ ಸತ್ತ ಮೇಲೆ ಮುಚ್ಚಲ್ಪಟ್ಟ ಬಾವಿಗಳನ್ನು ಮತ್ತೆ ಇವನು ಎದ್ದು ಜೀವ ಹೊಂದಿ ಇವನ ಮಗನಾಗಿರುವಂಥ ಈಸಾಕನು ಮತ್ತೆ ಬಾವಿ ಅಗಿಯುವಾಗ ಅಲ್ಲಿ ಶತ್ರುಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಬಾವಿ ಆಗೋದ್ನು, ನೀರು ನೋಡಿದ್ನು ಅನುಭವಿಸಕ್ಕಾಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಅಗಿದ್ರು, ನೀರು ಬಂತು, ನೀರು ನೋಡಿದ್ರು, ಅನುಭವಿಸುವುದಕ್ಕೆ ಶತ್ರು ಬಿಟ್ಟು ಕೊಟ್ಟಿಲ್ಲ, ಅಲ್ಲಿಂದ ಓಡಿಸ್ತಾ ಇದ್ದಾನೆ. ನಮ್ಮ ಜೀವಿತ ಕೂಡ ಹಾಗೆ. 2 ದಿವಸ, 3 ದಿವಸ, ಒಂದು ವಾರ, 21 ದಿವಸ ಅವಾಗವಾಗ ಉಪವಾಸ ಮಾಡಿ, ದೇವರ ಸಮ್ಮುಖದಲ್ಲಿ ಗೋಳಾಡಿ, ಬೋರುಗರೆದು, ದೇವರ ಹತ್ರ ಹೋರಾಟ ಮಾಡಿ, ಪ್ರಾರ್ಥನೆ ಮಾಡಿ, ಇನ್ನೇನ್ ಅಗಿಯಲ್ಪಟ್ಟಿದಂಥ ಕಾರ್ಯಗಳು, ಈಗ ನೀರು ಕಾಣಲ್ಪಟ್ಟಂಥ ವಿಷಯಗಳು, ನೀರು ಕಾಣುವ ಹಾಗೆ ನಮ್ಮ ವಿಷಯಗಳು ನೀರು ಕಾಣಲ್ಪಡ್ತು, ಇದೇನು ಬಿಡುಗಡೆ ಹೊಂದ್ಕೊಂಡ್ಬಿಟ್ಟೆ ಅಂತ ಹೇಳೋ ಸಮಯದಲ್ಲೇ ಮತ್ತೆ ಅದೇ ಸಮಸ್ಯೆ, ಮತ್ತೆ ಅದೇ ಹೋರಾಟ, ಮತ್ತೆ ಅದೇ ಹೋರಾಟಗಳು, ಹಿಂದೆಗಳು. ಅನುಭವಿಸಲಿಕ್ಕೆ ಶತ್ರು ಬಿಡ್ತಾ ಇಲ್ಲ. ಮತ್ತೆ ಅಲ್ಲಿಂದ ಇನ್ನೊಂದು ಜಾಗದಲ್ಲಿ ಮತ್ತೆ ಉಪವಾಸ, ಮತ್ತೆ ಕಣ್ಣೀರು, ಮತ್ತೆ ಗೋಳಾಟ. ನೋಡ್ತಾರೆ ಆ ಕಣ್ಣೀರು ಪ್ರಾರ್ಥನೆ ಕೇಳಿ ಅಗದಿರುವಂತ ಆ ಜಾಗದಲ್ಲಿ ನಿಮ್ಮ ವಿಷಯಗಳು ಕಾಣಲ್ಪಡ್ತಾ ಇದೆ. ಎತ್ತಿ ಉಪಯೋಗಿಸ್ಬೇಕು, ಅನುಭವಿಸ್ಬೇಕು. ಶತ್ರು ಮತ್ತೆ ಆಕ್ರಮಣ, ಶತ್ರು ಮತ್ತೆ ಆಕ್ರಮಣ, ಶತ್ರು ಮತ್ತೆ ಆಕ್ರಮಿಸುವಾಗ ಅನುಭವಿಸ್ಲಿಕ್ಕಾಗದೆ ಮತ್ತೆ ಅದೇ ದುಃಖ, ಮತ್ತೆ ಅದೇ ಇಕ್ಕಟ್ಟು, ಮತ್ತೆ ಅದೇ ಅವಸ್ಥೆ. ಆದ್ರೆ ಅವರು ಅದನ್ನು ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಹೋಗಿ ಅಗಿವಾಗ ಅಲ್ಲಿ ಶತ್ರುಗಳು ಕಾಣಲ್ಪಡ್ತಾ ಇಲ್ಲ. ಅದು ಶತ್ರುಗಳು ಕಾಣಲ್ಪಡ್ತಾ ಇಲ್ಲ. ಅದು ವಿಶಾಲವಾದ ಸ್ಥಳ, ಸಮೃದ್ಧಿಯಾದ ಸ್ಥಳ, ಅನುಗ್ರಹಿಸಲ್ಪಟ್ಟ ಸ್ಥಳ, ಅನುಭವಿಸ್ಲಿಕ್ಕೆ ಆಗದೆ ಇರುವಂಥದ್ದು ಆ ರೆಹಬೋತ್ ಎಂಬುದಾಗಿ ಹೇಳುವಂತ ಆ ವಿಶಾಲ ಸ್ಥಳದಲ್ಲಿ ಅವರು ಅನುಭವಿಸ್ತಾ ಇದ್ದಾರೆ. ಎಷ್ಟೋ ಸಾರಿ ನೀನು ಅನುಭವಿಸ್ಬೇಕಾಗಿತ್ತು ಬಿಟ್ಟೆ ಕಡೆಗಳನ್ನ. ಶತ್ರು ಫೈಟ್ ಮಾಡಿ, ಯುದ್ಧ ಮಾಡಿ, ಜಗಳ ಮಾಡಿ ನಮ್ಮನ್ನು ಓಡಿಸ್ಬಿಟ್ಟ. ನಾವು ಅನುಭವಿಸ್ಲಿಕ್ಕೆ ಆಗದೆ ಇರುವಾಗ ಮಾಡಿಬಿಟ್ಟ, ಹೊಂದಿಕೊಳ್ಳಕ್ಕೆ ಆಗದೆ ಇರುವಾಗೆ ಮಾಡಿಬಿಟ್ಟ, ಪಡೆದುಕೊಳ್ಳುವುದಕ್ಕೆ ಆಗದೆ ಇರುವಾಗೆ ಮಾಡಿಬಿಟ್ಟ. ಆದ್ರೆ ನೋಡಿದ್ವಿ, ಕೈಗೆ ಬಂದಿಲ್ಲ. ಕೈಗೆ ಬಂತು, ಬಾಯಿಗೆ ಬಂದಿಲ್ಲ. ಆದ್ರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನಗೊಂದು ರೆಹಬೋತ್ ಉಂಟು. ನಿಮ್ಮ ಪ್ರಸಂಗ ಅರ್ಥ ಆಗಿಲ್ಲ, ಆಲ್ರೆಡಿ ಯಾವಾಗಲೇ ಆಯಾಸ ಆಗ್ಬಿಡ್ತು ನಿಮಗೆ.
ಅವಾಗಲೇ ನೀವು ಇಲ್ಲೇ ನಿದ್ದೆಗೆ ಜಾರಿ ಬಿಟ್ರಿ. ಅಲ್ಲೂಯ್ಯ, ಇಷ್ಟು ಬೇಗ ಶತ್ರು ಬಿಟ್ಕೊಟ್ಬಿಟ್ರೆ ಹೇಗೆ? ಒಂದು ಟೈಮಲ್ಲಿ ಬಿಟ್ಟುಕೊಟ್ಬಿಟ್ರೆ ಹೇಗೆ? ನೀನು ಒಂದು ಟೈಮಲ್ಲಿ ಬಿಟ್ಟು ಕೊಡಬಾರ್ದು, ನೀನು ಹೊಂದಿಕೊಳ್ಬೇಕು. ಇದು ಹೊಂದಿಕೊಳ್ಳುವಂತ ಗಳಿಗೆ, ಹೊಂದಿಕೊಳ್ಳುವಂತ ಸಮಯ. ಅಲ್ಲೇಲೂಯಾ, ಅಲ್ಲೇಲೂಯಾ. ದೇವರು ಹೇಳ್ತಿದ್ರೆ ನಿನಗೊಂದು ರೆಹಬೋತ್ ಉಂಟು. ಈ ರೆಹಬೋತ್ ಬರೀ ಕೈ ಹತ್ರ ಬರೋದಲ್ಲ, ನೀನು ಅನುಭವಿಸುವ ಹಾಗೆ ಮಾಡುವಂಥದ್ದು, ಅದು ರೆಹಬೋತ್. ಮತ್ತೊಂದು ಸಾರಿ ಹೇಳ್ತೀನಿ ಕೇಳ್ರಿ. ಸುಮಾರು 2-3 ಜಾಗದಲ್ಲಿ ಮುಚ್ಚಲ್ಪಟ್ಟ ಕಾರ್ಯಗಳನ್ನ ಮತ್ತೆ ಈಸಾಕ ನಗಿವಾಗ ಅವನು ಅನುಭವಿಸ್ಲಿಕ್ಕಾಗಿಲ್ಲ. ಅವನು ಕಷ್ಟಪಟ್ಟು ತೋಡ್ದ, ಕಷ್ಟಪಟ್ಟು ತೆಗೆದ, ಕಷ್ಟಪಟ್ಟು ಅವನು ಅದನ್ನು ಕೊರೆಸ್ದ. ಆದರೆ ಅದನ್ನು ನೋಡಿದ್ರೂ ಕೂಡ ಅವನು ಅನುಭವಿಸ್ಲಿಕ್ಕಾಗಿಲ್ಲ. ನಮ್ಮ ಪರಿಸ್ಥಿತಿನ ಹಾಗೇನೆ ಬಿಡುಗಡೆ ನೋಡ್ತಾ ಇದ್ದೀವಿ. ಇನ್ನೇನು ಹೊಂದ್ಕೊಂಡ್ಬಿಡ್ತೀವೇನೋ ಅವನ ಅನುಭವ. ಅದು ಹೊಂದ್ಕೊಳ್ಳೋಕೆ ಆಗ್ತಾ ಇಲ್ಲ, ಪಡೆದುಕೊಳ್ಳೋಕೆ ಆಗ್ತಾ ಇಲ್ಲ, ಅನುಭವಿಸೋಕೆ ಆಗ್ತಾ ಇಲ್ಲ. ಆದರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಇಲ್ಲ, ಇವತ್ತು ನಿನಗೆ ಒಂದು ರೆಹಬೋತ್ ಉಂಟು. ಇವತ್ತು ನಿನಗೆ ಒಂದು ರೆಹಬೋತ್. ಕರ್ತನು ಊಟ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ನೋಡಲು ಮಾತ್ರವಲ್ಲ, ನೀನು ಅನುಭವಿಸ್ತಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರ. ಹೋ ರಾಪ ದಾದ ನಿನಗೊಂದು ರೆಹಬೋತ್ ಉಂಟು ಅಂತ ಹೇಳಿ ದೇವರು ಹೇಳ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಹೌದು ಪಾಸ್ಟ್ರೆ, ಇನ್ನೇನ್ ಬಿಡುಗಡೆ ಸುದ್ದಿ ಕೇಳ್ತಾ ಇದ್ದೀನಿ, ಇನ್ನೇನು ಹೊಂದ್ಕೋಬೇಕಂತ ನೋಡ್ತಾ ಇದ್ದೀನಿ. ನೋಡ್ಬಿಟ್ಟೆ ಇನ್ನೇನು ಹೊಂದ್ಕೊಂಡ್ಬಿಡ್ತೀನಿ ಅಂತೇಳಿ ನೆನೆಸ್ಕೊಂಡೆ. ಹೊಂದ್ಕೊಳಕ್ಕೆ ಆಗ್ತಾ ಇಲ್ಲ. ನೋಡ್ತಾ ಇದ್ದೀನಿ, ಹೊಂದ್ಕೊಳಕ್ ಆಗ್ತಾ ಇಲ್ಲ, ಅನುಭವಿಸಕ್ ಆಗ್ತಾ ಇಲ್ಲ. ಆದ್ರೆ ಪಾಸ್ಟ್ರೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ದೇವರು ಮಾತಾಡಿದ್ದು ನನಗೇನೆ ಪಾಸ್ಟ್ರೆ. ನೋಡ್ತಾ ಇದ್ದೀನಿ, ಅನುಭವಿಸಕ್ ಆಗ್ತಾ ಇಲ್ಲ. ನೋಡ್ತಾ ಇದ್ದೀನಿ, ಅನುಭವಿಸಕ್ ಆಗ್ತಾ ಇಲ್ಲ. ಅದು ನನಗೇನೆ ಪಾಸ್ಟ್ರೆ. ಆದರೆ ನಾನು ಅನುಭವಿಸ್ಬೇಕು ಅನ್ನೋರು ಯಾರಾದರೂ ಇದ್ರೆ ಅವರೆದ್ದು ಮುಂದಗಡೆ ಬನ್ರಿ. ನಾನು ಅವರುಗಳಿಗಾಗಿ ಪ್ರಾರ್ಥಿಸ್ತೇನೆ. ನೋಡ್ತಾ ಇದ್ದೀನಿ, ಅನುಭವಿಸ್ಬೇಕು, ಹೊಂದಿಕೊಳ್ಬೇಕು, ಆಗ್ತಾ ಇಲ್ಲ. ನೋಡ್ತಾ ಇದ್ದೀನಿ, ಅನುಭವಿಸಕ್ ಆಗ್ತಾ ಇಲ್ಲ. ಅಗಿತಾ ಇದ್ದೀನಿ. ಪ್ರಾರ್ಥನೆ ಆರಾಧನೆ, ವಾಕ್ಯ, ನಂಬಿಕೆ ಎಲ್ಲ ಇದೆ. ಪ್ರಾರ್ಥನೆ ಮಾಡಿ ಆಗಿತ್ತೀನಿ. ನೋಡ್ತೀನಿ, ಅನುಭವಿಸಕ್ ಆಗ್ತಾ ಇಲ್ಲ. ನೋಡುವಾಗ ನನ್ನ ವಿಷಯಗಳ ಬಿಡುಗಡೆ ಆಯ್ತು ಅಂತ ಹೇಳ್ತೀನಿ, ಅನುಭವಿಸಕ್ ಆಗ್ತಾ ಇಲ್ಲ. ಆ ರೀತಿಯ ಅನುಭವ ಯಾರಿಗಾದ್ರೂ ಇದ್ರೆ ಅವ್ರು ಮಾತ್ರ ಹೇಳಿದ್ ನಾನು. ಆ ರೀತಿಯ ಅನುಭವ ಯಾರಿಗಿದೆಯೋ ಅವ್ರು ಮಾತ್ರ. ನೀವು ಮುಂದೆ ನಿಂತುಕೊಳ್ಳುವಾಗ ನಾನು ದೇವರ ಆತ್ಮ ಪರವಶ
ಎಲ್ಲ ಕಟ್ಟು ಹೊಡಿಲಿ, ಎಲ್ಲ ಕಟ್ಟು ಹೊಡಿಲಿ. ಯೇಸುವಿನ ಕಾರ್ಯ ಫಲವಾಗಿ ನಡೆಯಲಿ, ಯೇಸುವಿನ ಕ್ರಿಯೆ ಫಲವಾಗಿ ನಡೆಯಲಿ, ನಡೀಲಿ, ನಡೀಲಿ.